ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ಮುಸ್ಲಿಮರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಕ್ಷ, ರವಿ ಬೋಸ್ಲಾರ್ ಹಿಟ್ಲರನಂತೆ ವರ್ತನೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲೂ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿಸುವ ಹುನ್ನಾರ, ಬಶೀರುದ್ದೀನ್ ಆರೋಪ. ಜನಗಣತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು ಎಲ್ಲರ ಸಹಕಾರ ಅಗತ್ಯ, ಜುಬಿನ್ ಮೊಹಪತ್ರ. ಕಾರ್ಮಿಕ ಸಂಹಿತೆ ರದ್ದುಪಡಿಸಲು ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆ. ಏಪ್ರಿಲ್ 3ರಂದು ಕಾಲಚಕ್ರ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಮಂತ್ರಾಲಯದಲ್ಲಿ ಕಾಣಿಕೆ ಹುಂಡಿ ಎಣಿಕೆ, 21 ದಿನದಲ್ಲಿ 2 ಕೋಟಿ ರೂಪಾಯಿ ಅಧಿಕ ಹಣ ಸಂಗ್ರಹ. ಬೀಕೋ ಎನ್ನುತ್ತಿರುವ ಆಟೋ ಎಲ್ಪಿಜಿ ಪಂಪ್ ಗ್ಯಾಸಿಗಾಗಿ ಕಾದು ಕುಳಿತಿರುವ ಆಟೋ ಚಾಲಕರು. ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿಸಿರುವುದು ನೋವಿನ ಸಂಗತಿ. ಕಾಂಗ್ರೆಸ್ ಮುಸ್ಲಿಮರನ್ನು ವೋಟಾ ಬ್ಯಾಂಕಿಗೆ ಮಾತ್ರ ಸೀಮಿತಗೊಳಿಸುವುದನ್ನು ಮುಂದುವರಿಸಿದರೆ ಭಾರಿ ಬೆಲೆ ತರಬೇಕಾಗುತ್ತದೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ತಪ್ಪಿಸುವ ಹುನ್ನಾರ ರವಿ ಬೋಸರಾಜರಿಂದ ನಡೆಯುತ್ತಿದೆ. ಅವರು ಹಿಟ್ಲರಂತೆ ಕೆಲಸ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಮಾಡಿದ್ದಾರೆ. ಅವರಿದ್ದು ಮಾಧ್ಯಮಗಳ ಹೊತ್ತಿಗೆ ಮಾತನಾಡಿ, ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪ ಇವರು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆನ್ನು ಬಯಕೆ ಹೊಂದಿದ್ದರು. ಮುಸ್ಲಿಂ ಸಮುದಾಯ ನಾಯಕರುಗಳಾದ ಸಚಿವ ಜಮೀರ್ ಅಹ್ಮದ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ದಾವಣಗೆರೆ ಉಪಚುನಾವಣೆಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆನ್ನುವ ಮನವಿಯನ್ನು ಪಕ್ಷದ ಮುಖಂಡರಿಗೆ ಮಾಡಿದ್ದರು. ಆದರೆ ಎಐಸಿಸಿ ಕಾರ್ಯದರ್ಶಿ ಸುರ್ಜೇವಾಲ್ ಇವರು ಸಮಾಜದ ಗುರುಗಳಿಗೆ ಟಿಕೆಟ್ ಕೇಳಿದ್ದರಿಂದ ಅಪಮಾನಿಸಿದ್ದಾರೆ. ದಾವಣಗೆರೆ ಮಾತ್ರವಲ್ಲ, ಎಲ್ಲ ಸಮುದಾಯಗಳನ್ನು ಪಕ್ಷ ಗೌರವಿಸಬೇಕು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡುವಾಗ ಮಾತ್ರ ಕಾಂಗ್ರೆಸ್ ನಾಯಕರು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯಕ್ಕೆ ಅನ್ಯಾಯವಾಗಿರುವುದು ನೋವು ತಂದಿದೆ. ಸಾಮಾಜಿಕ ನ್ಯಾಯ, ಸಾರ್ವಜನಿಕ ಸಮಪಾಲು ಎಂದು ಹೇಳುವಾಗ ಮುಸ್ಲಿಂ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ರಾಜಕೀಯ ಅಧಿಕಾರ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಪಕ್ಷ ನಾಯಕರೇ ಸಮಾಜಕ್ಕೆ ಅನ್ಯಾಯವಾದರೂ ಸರಿಪಡಿಸದಿರುವುದರಿಂದ ಪಕ್ಷದಲ್ಲಿ ಮುಸ್ಲಿಮರು ಉಳಿಯಬೇಕೋ ಬೇಡವೋ ಎನ್ನುವ ಕುರಿತು ಯೋಚಿಸಬೇಕಾಗಿದೆ. ಬೇರೆ ರಾಜ್ಯದಿಂದ ಬಂದವರನ್ನು ರಾಜ್ಯ ಉಸ್ತುವಾರಿ ಮಾಡಿದರೆ ಸ್ಥಳೀಯ ಸಮಸ್ಯೆ, ಜನರ ಆಶಯಗಳನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಮುಸ್ಲಿಂ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಉಪಚುನಾವಣೆಗಳ ನಂತರ ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧೀಜಿ ಅವರು ಗಮನಕ್ಕೆ ತರುವ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಬಾರದು. ನಾನು ರಾಯಚೂರು ವಿಧಾನಸಭಾ ಕ್ಷೇತ್ರದ ಸ್ಪರ್ಧಾಂಕಿಯಾಗಿದ್ದೇನೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೆ. ನಾಮಪತ್ರ ಸಲ್ಲಿಸುವ ಕೊನೆ ದಿನದಂದು ಎಐಸಿಸಿ ಕಾರ್ಯದರ್ಶಿ ಸುರ್ಜೇವಾಲ್ ಇವರಿಗೆ ತಿಳಿಸಿ ಹೆಸರು ಅಂತಿಮಗೊಳಿಸಲಾಗುತ್ತಿತ್ತು. ಆದರೆ ರವಿ ಬೋಸರಾಜ್ ಇವರು ಸಂಜೆ ಸರ್ಜಿವಾಲಾ ಇವರು ಬಶೀರ್ ಅಹ್ಮದರಿಗೆ ಟಿಕೆಟ್ ನೀಡುವುದು ಬೇಡ ಎನ್ನುತ್ತಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಕಲಬುರಗಿಯ ಪ್ರಿಯಾಂಕಾ ಖರ್ಗೆ ಅವರು ಬಶೀರ್ ಅಹ್ಮದ್ಗೆ ಟಿಕೆಟ್ ನೀಡಬಾರದೆಂದು ಹೇಳಿದ್ದಾರೆ ಎಂದು ಮೊಬೈಲ್ ಸ್ಪೀಕರ್ ನಲ್ಲಿ ಕೇಳಿಸಿದರು. ಮಧ್ಯರಾತ್ರಿವರೆಗೆ ಚರ್ಚೆ ನಡೆದು ಕೊನೆಗೆ ನಾನೇ ಟಿಕೆಟ್ ಬಿಟ್ಟುಕೊಟ್ಟು ಮೊಹಮ್ಮದ್ ಶಾಲಂ ಇವರಿಗೆ ಟಿಕೆಟ್ ನೀಡಲು ಹೇಳಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕಳೆದುಕೊಳ್ಳುವುದನ್ನು ತಪ್ಪಿಸಲು ನೋವು ನುಂಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದೆ. ಆದರೆ ರವಿ ಬೋಸರಾಜ್ ಇವರು ಹಿಟ್ಲರನಂತೆ ವರ್ತಿಸಿ ಉದ್ದೇಶಪೂರ್ವಕವಾಗಿ ಮೊಹಮ್ಮದ್ ಶಾಲಮರನ್ನು ಸೋಲಿಸಲು ಕಾರಣರಾದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕೇವಲ ಮುಸ್ಲಿಂ ಏರಿಯಾಗಳಿಗೆ ಸೀಮಿತಗೊಳಿಸಲು ಬೇರೆ ಸಮುದಾಯ ಬಡಾವಣೆಗಳಿಗೆ ಪ್ರಚಾರಕ್ಕೆ ಹೋಗದಂತೆ ತಡೆಯಲಾಯಿತು. ಮೊಹಮ್ಮದ್ ಶಾಲಂ ಕೇವಲ ಮುಸ್ಲಿಂ ಸಮುದಾಯ ಅಭ್ಯರ್ಥಿಯಾಗಿರಲಿಲ್ಲ, ಎಲ್ಲಾ ಸಮುದಾಯವರಿಗೆ ಪಕ್ಷದ ಅಭ್ಯರ್ಥಿ ಪರಿಚಯಿಸಬೇಕಿತ್ತು. ಆಗಲೇ ಇಲ್ಲ. ಪಕ್ಷ ನಾಯಕರುಗಳೇ ಮೊಹಮ್ಮದ್ ಶಾಲಂ ಪರವಾಗಿ ಕೆಲಸ ಮಾಡಲಿಲ್ಲ. ಈ ಕುರಿತು ರವಿ ಬೋಸರಾಜ್ ಇವರಿಗೆ ತಿಳಿಸಿಪಡಿಸುವ ಕೆಲಸ ಮಾಡಲಿಲ್ಲ. ಕಾಂಗ್ರೆಸ್ ನಾಯಕರಾದ ವೇಣುಗೋಪಾಲ್ ಇವರು ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಾಲಂ 3000 ಮತಗಳಿಂದ ಸೋತಿದ್ದಾರೆ ಎಂದು ರವಿ ಬೋಸರಾಜ್ ಹೇಳಿದಾಗ ನೀನೇ ಸೋಲಿಸಿ ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದ್ದೀಯಾ ಎಂದರಂತೆ. ರವಿ ಬೋಸರಾಜ್ ಪಕ್ಷದ ಅಭ್ಯರ್ಥಿ ಸೋಲಿಗೆ ಜಾಣ ನೀಡಿ ಪ್ರಶ್ನಿಸಿದ್ದಾರೆ. ಮುಸ್ಲಿಂ ಪರ ಎಂದು ಹೇಳಿಕೊಳ್ಳುವ ರವಿ ಬೋಸರಾಜ್ ಇವರು ಕೇವಲ ಮುಸ್ಲಿಂ ಸಮುದಾಯಕ್ಕಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯ ಅಧಿಕಾರಿಗಳನ್ನು ಸಹ ಕೆಲಸ ಮಾಡಲು ಬಿಟ್ಟಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವರ್ಗವಾಗಿ ಬಂದಿದ್ದ ರೋಷನ್ ಜಮೀರ್ ಎಂಬುವರಿಗೆ ಕೆಲಸ ಮಾಡುವ ಅವಕಾಶವೇ ನೀಡದಿಂದಕ್ಕೆ ಕಳಿಸಲಾಯಿತು. ಎನ್ಎಸ್ ಬೋಸರಾಜ್ ಗಮನಕ್ಕೆ ತಂದರು. ರವಿ ಬೋಸರಾಜ್ ಇವರು 3 ತಿಂಗಳ ಮಾತ್ರ ಕೆಲಸ ಮಾಡಲು ಅವಕಾಶ ನೀಡಲಿಲ್ಲ. ಮಾನವೀಯ ಅರ್ದಾಳ್ ವೀರಭದ್ರ ಎಂಬಾತನ 100 ಎಕರೆ ವಕ್ಫ್ ಆಸ್ತಿ ಕಬಳಿಸಿದ್ದರು. ವಕ್ಫ್ ಬೋರ್ಡರಿಗೆ ಡಮ್ಮಿ ಅಧ್ಯಕ್ಷರಾಗಿಸಿಕೊಂಡು ರಕ್ಷಣೆ ಮಾಡುತ್ತಿದ್ದಾರೆ. ಮೇಲ್ನೋಟಕ್ಕೆ ಮುಸ್ಲಿಂ ಪರವೆಂದು ಪೋಜು ನೀಡಿ ಪ್ರಚಾರ ಪಡೆಯುವವರಿಗೆ ಮುಸ್ಲಿಮರಿಗೆ ಮಾಡುತ್ತಿದ್ದೇನೆ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ಮುಸ್ಲಿಂ ಕಾರ್ಯಕರ್ತರನ್ನು ಯಾವ ಸಮಿತಿಗೆ ನೇಮಿಸಿದ್ದಾರೆ ಎಂದು ಹೇಳಲಿ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಹಿಂದೂಗಳಿಗೆ ಯಾವುದೇ ಕಿಟ್ ನೀಡದೆ ಮುಸ್ಲಿಮರಿಗೆ ಮಾತ್ರ ಕಿಟ್ ಹಂಚಿಕೆ ಮಾಡಿರುವುದು ಚುನಾವಣೆ ಉದ್ದೇಶವೇ ಆಗಿದೆ. ಹಿಂದೂ
ಮತ್ತು ಮುಸ್ಲಿಂ ಸಮುದಾಯವರು ಒಂದೆಡೆ ವಾಸ ಮಾಡುವಾಗ ಯುಗಾದಿ ಹಬ್ಬಕ್ಕೆ ಹಂಚದ ಟಿಕೆಟ್ಗಳು ರಂಜಾನ್ ಮಾತ್ರ ಹಂಚಿಕೆ ಮಾಡಿರುವುದು ಚುನಾವಣೆ ಉದ್ದೇಶ ಹೊರತು ಬೇರೆ ಅಲ್ಲ. ಹಿಂದೂಗಳಲ್ಲಿ ಬಡವರು ಇಲ್ಲವೇ ಸಮಾಜಗಳಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿದ್ದಾರೆ. ಅವರಿಗೆ ನಿಜವಾಗಿ ಕಾಳಜಿ ಇದ್ದಿದ್ದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಪಕ್ಷದಿಂದ ಟಿಕೆಟ್ ಕೊಡಿಸುವುದಾಗಿ ಘೋಷಿಸುವುದಾಗಿ ಪ್ರಮಾಣ ಮಾಡಿ ಹೇಳಲಿ, ನನಗೆ ಟಿಕೆಟ್ ಬೇಕಿಲ್ಲ ಎಂದು ಸ್ಪಷ್ಟಪಡಿಸಲಿ ಎಂದು ಸವಾಲ್ ಹಾಕಿದ್ದರು. ರವಿ ಬೋಸರಾಜು ದೊಂಬರಾಟ ಮಾಡುವುದನ್ನು ನಿಲ್ಲಿಸಬೇಕು, ಹಿಟ್ಲರ್ ಅಂತೆ ವರ್ತಿಸಬಾರದೆಂದರು. ಸಚಿವ ಜಮೀರ್ ಅಹಮದ್ ಅವರೇ ಹೇಳಿರುವಂತೆ ನನಗೆ ಟಿಕೆಟ್ ತಪ್ಪಿಸಲು ರವಿ ಬೋಸರಾಜ್ ಅವರೇ ಕಾರಣ ಎಂದು ಹೇಳಿದ್ದು, ಚರ್ಚೆಗೆ ಸಿದ್ಧವಿದ್ದೇವೆ ಆಯಿಂದ ಎಂದು ಹೇಳಿ ಹಿಂದೂಗಳಿಗೆ ಸಮುದಾಯಗಳಿಗೂ ದಾರಿ ತಪ್ಪಿಸುತ್ತಿದ್ದಾರೆ. ಮುಸ್ಲಿಂ ಸಮುದಾಯ ಮುನ್ನಡೆ ನಿಜವಾಗಿದ್ದಾಗಿ ಹೇಳುತ್ತಲೇ ಟಿಕೆಟ್ ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ. ಮೊಹಮ್ಮದ್ ಶಾಲಂ ಸೇರಿದಂತೆ ಸಮಾಜ ಕೇವಲ ಕೆಲವರು ಅನಿವಾರ್ಯವಾಗಿ ಅವರನ್ನೇ ಅವಲಂಬಿಸಬೇಕಿದೆ. ಅವರನ್ನು ವಂಚಿಸುವ ದಿನಗಳು ದೂರವಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವ ಗುಂಪುಗಾರಿಕೆಯಿಂದ ಪಕ್ಷ ಮತ್ತಷ್ಟು ಕುಸಿದು ಹೋಗುವ ಮುನ್ನ ಪಕ್ಷ ವರಿಷ್ಠರು ಗಮನ ಹರಿಸಬೇಕಿದೆ. ಜನಸಂಖ್ಯೆ ಆಧಾರದ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು. ಇಲ್ಲದೆ ಹೋದರೆ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲಿನ ನಂಬಿಕೆ ಕುಸಿತವಾಗಲು ಕಾರಣವಾಗುತ್ತದೆ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಯೋಚಿಸಬೇಕಿದೆ. ರಾಜಕೀಯ ಕುತಂತ್ರದಿಂದ ಸಮುದಾಯಕ್ಕೆ ಅನ್ಯಾಯವಾದರೆ ಸಮುದಾಯ ಜನರು ಪಕ್ಷವನ್ನು ಬೆಂಬಲಿಸಬೇಕೋ ಬೇಡವೋ ಎನ್ನುವುದು ಯೋಚಿಸುತ್ತಾರೆ ಎಂದು ಎಚ್ಚರಿಸಿದರು. ಸರ್, ದಾವಣಗೆರೆಯ ಚುನಾವಣೆ ಬಗ್ಗೆ ಅಂದರೆ ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯ ಒಂದು ನೋವಿನ ಮೊಡಗಿನಲ್ಲಿ ಮುಳುಗಿದೆ. ಸರಿ, ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಟಿಕೆಟ್ ಕೊಡ್ತಾ ಬಂದಿದ್ದರು. ಎಲ್ಲ ಸಮುದಾಯ ಒಮ್ಮತದಿಂದ ಅವರಿಗೆ ಬೆಂಬಲ ನೀಡ್ತಾ ಬಂದಿದ್ದರು. ಶಾಮನೂರು ಶಿವಶಂಕರಪ್ಪನವರು ಅವರು ಜೀವಂತ ಅವಧಿಯಲ್ಲಿ ನನ್ನ ತರುವಾಯ ನಂತರ ಮುಸ್ಲಿಮರಿಗೆ ಕೊಡಬೇಕಂತ ಅವರು ಹೇಳಿಕೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮವರು ಅವರು ತೀರಿ ಹೋದ ನಂತರ ಉಪಚುನಾವಣೆಗೆ ನಮ್ಮವರು ಕೇಳಿದರು, ತಪ್ಪೇನಲ್ಲ, ಮುಸ್ಲಿಮರಿಗೆ ಕೊಡಿ, ಸುಮಾರು 85ರಿಂದ 1 ಲಕ್ಷವರೆಗೂ ಮುಸ್ಲಿಂ ಸಮುದಾಯ ಇದೆ, ಅಲ್ಲಿ ಕೊಡಿ, ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಅಂತ, ಮೇಜರ್ ಸಮುದಾಯ ಇದೆ. ಅಲ್ಲಿ ಜಮೀರ್ ಅಹಮದ್ ಸಾಹೇಬರು ಮುಸ್ಲಿಂ ಸಮುದಾಯದ ಹಿರಿಯರು ಎಲ್ಲರೂ ಕೇಳಿದರು. ಶಿಗ್ಗಾಂವಲ್ಲಿ ಯಾವ ರೀತಿ ನಾಸಿರ್ ಪಠಾಣ್ಗೆ ನೀವು ಕೊಡಿ, ನಾವು ನಿಂತು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಅವರು ಜಮೀರ್ ಅಹಮದ್ ಜಮೀರ್ ಅಹಮದ್ ಸಾಹೇಬ್ ಕೇಳಿ ಅಲ್ಲಿ ತೊಗೊಂಡು ಗೆಲ್ಲಿಸ್ಕೊಂಡು ಬಂದರು. ಅದೇ ಥರ ನಾವು ಕೂಡ ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಅವರು ಬೇಡಿಕೆ ಇಟ್ಟಾಗ ಭಾಳ ಖಾರವಾಗಿ ಅವ್ರಿಗೆ ಜಮೀರ್ ಅಹಮದ್ ಸಾಹೇಬ್ಗೆ ಮಾತಾಡಿದರು ಕಾಂಗ್ರೆಸ್ ಪಕ್ಷದ ಹಿರಿಯರು. ಎರಡನೇದು, ನಮ್ಮ ಸಮಾಜದ ಹಿರಿಯ ಮುಖಂಡರು, ಸಮಾಜದ ಗುರುಗಳು ಅವರು ಕೇಳಿದಾಗ ಸುರ್ಜೇವಾಲಾ ಅವರು ಏನು ಹೇಳ್ತಾರೆ ನೇರವಾಗಿ, ರೀ ಸಮಾಜ ಗುರುಗಳಿದ್ದರೆ ನಮಗೇನು ರೀ, ನಿಮಗೆ ಸಮಾಜ ಗುರುಗಳು, ನಮಗೆ ನೀವು ಬೇಕು ಅಂದರೆ ಇದು ಯಾವ ರೀತಿ ಸಮಾಜನ ಒಡೆಯೋದು ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಮಾತಾಡಿ ಒಂದು ದೊಡ್ಡ ಮುಸ್ಲಿಂ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದರು. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನು ರವಿ ಪತ್ರಿಕೆ ಮುಖಾಂತರ, ಈ ಚಾನೆಲ್ ಮುಖಾಂತರ ನಿನಗೆ ಹೇಳ್ತಾ ಇದ್ದೀನಿ, ನೀನು ನಿಜವಾಗಿ ಮುಸ್ಲಿಂ ಪರವಾಗಿದ್ದಿ, ಮುಸ್ಲಿಮರಿಗೆ ಕೊಡಿಸ್ಬೇಕಂತಿದ್ರೆ ನೀನು ಪತ್ರಿಕೆ ಮುಖಾಂತರ ಪ್ರೆಸ್ ಮೀಟ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ನಾನು ರಾಯಚೂರು ನಗರ ಕ್ಷೇತ್ರ ನಾವು ಪಡೆಯೋದಲ್ಲ, ನಾನು ಮುಸ್ಲಿಮರಿಗೆ ಕೊಡ್ತೀನಿ ಅಂತ ನೀನಿಲ್ಲಿ ಪ್ರಮಾಣ ಮಾಡು. ನಾನು ನಿನ್ನ ಬೆಂಬಲಗನಾಗಿ ನಾನು ಸದಾ ನಿನ್ನ ಜೊತೆಯಲ್ಲಿ ಇರ್ತೀನಿ. ಟಿಕೆಟ್ ನನಗೆ ಬೇಕಾಗಿಲ್ಲ, ಯಾವುದೋ ಒಂದು ಸಮುದಾಯಕ್ಕೆ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಕೊಡಿಸೋದು ನಿನ್ನಲ್ಲಿ ಧರ್ಮ ಇದ್ದರೆ ನೀನು ಪತ್ರಿಕೆ ಮುಖಾಂತರ ಪ್ರಮಾಣ ಮಾಡು, ನಾನು ನಿನ್ನ ಜೊತೆಯಲ್ಲಿ ಬೆಂಬಲ. ಈ ರೀತಿ ಮಾಡಲಾರ್ದಂಗೆ ನಮಗೆ ಬಹಳಷ್ಟು ನೋವು ಮಾಡಿದ್ದಾನೆ. ವೈಯಕ್ತಿಕ ನೋವುಗಳಿಗೆ ನಾನು ಹೇಳಲ್ಲ. ನನ್ನನ್ನು ಟಿಕೆಟ್ ತಪ್ಪಿಸಿದ್ದವನು ನೀನೇ. ಮತ್ತು ಹೋಗಿ ರಾಜ್ಯದ ಹಿರಿಯರ ಮುಂದೆ ಹೋಗಿ ಹೇಳಿದ್ದು ಬಶೀರ್ ಬೇಕಿಲ್ಲ ಅಂತ ಹೇಳಿದ್ದಾನೆ ಸರ್ ಅಂತ. ಬಶೀರುದ್ದೀನ್ ಟಿಕೆಟ್ ಬೇಕಾಗಿಲ್ಲ, ರಾಯಚೂರು ನಗರ ಟಿಕೆಟ್ ಬೇಕಾಗಿಲ್ಲ ಅಂತ ಹೋಗಿ ಜಮೀರ್ ಸಾಹೇಬ್ರ ಮುಂದೆ ಹೇಳಿದ್ದು ತಾನೇ. ನಾನು ಎಂದು ಹೇಳಿಲ್ಲ. ಈ ಡೊಂಬರಾಟ ಬಿಡಬೇಕು ರವಿ, ಮುಂದಿನ ದಿನಗಳಿಗೆ ಭಾಳ ಪರಿಣಾಮ ಗಂಭೀರವಾಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಮೀರ್ ಸಾಹೇಬ್ರೆ ನಾನು ಮುಂದೆ ಹೇಳಿದ್ದಾರೆ, ಬೋಸರಾಜ್ ಮನೆ ಮುಂದೆ ಹೇಳ್ಯಾರ, ಬೋಸರಾಜ್ ಸಾಹೇಬ್ರ ಮನೆ ಮುಂದೆ ಹೇಳಿದ್ದಾರೆ ಈ ಮಾತು. ಇಲ್ಲಂದ್ರೆ ನಾನು ನುಡಿಸ್ತೀನಿ. ಈ ರೀತಿ ಮಾತುಗಳು, ಈ ರೀತಿ ನಮ್ಮಲ್ಲಿ ಇಲ್ಲೊಂದು ಮಾಡೋದು, ಅಲ್ಲಿ ಹಿರಿಯರ ಮುಂದೆ ಒಂದು ಹೋಗಿ ಹೇಳಿ ಮಾಡೋದು ಯಾಕೆ? ನೀನು ಬ್ಯಾಕ್ವರ್ಡ್ ಸಮಾಜಕ್ಕೆ ಸಂಬಂಧಿಸಿಟ್ಟವನ ನೀನು ಕುಲ ಯಾವುದು? ಹಸಿರು ಸಲ್ಲಕ ಹಿಂದ ಅಂತ ಹೇಳಿತಿರ್ಕೊಂತಿದ್ದಿ. ಮುಂದಿನ ದಿನ ಬ್ಯಾಕ್ವರ್ಡ್ಗೆ ಟಿಕೆಟ್ ಬೇಕಂತ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು
ನಾವು ಬ್ಯಾಕ್ವರ್ಡ್ ಆದಂಥ ಬ್ಯಾಕ್ವರ್ಡ್ ಸಮಾವೇಶಗಳನ್ನು ಮಾಡ್ತಿದ್ದಿ. ನೀನು ಬ್ಯಾಕ್ವರ್ಡನಾ? ನಿನ್ನಲ್ಲಿ ಯಾವ ಕುಲ ನಿಂದು? ಇವತ್ತು ಮುಸ್ಲಿಮರಿಗೆ ದಿಕ್ಕು ತಪ್ಪಿಸ್ತಾ ಇದೆ, ಮುಸ್ಲಿಂ ಯುವಕರ ದಿಕ್ಕು ತಪ್ಪಿಸ್ತಾ ಇದೆ, ಹಿಟ್ಲರ್ ಆಗಿ ನೀನು ಮಾಡ್ತಾ ಇದೆಯಾ? ನೀನು ಯಾವಾಗ ರಾಯಚೂರು ನಗರದ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದ ಅವತ್ತಿನಿಂದ ರಾಯಚೂರು ಕಾಂಗ್ರೆಸ್ ಪಕ್ಷ ಹಾಳಾಗಿ ಬಿಟ್ಟಿದೆ. ಇವರು ಹೋಗಿ ಅಲ್ಲೆಲ್ಲ ಇದು ಮಾಡ್ತಾರಲ್ಲ ಸರ್, ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳೆಲ್ಲ. ನೀನು ಹೇಳಿದ್ದೀನಲ್ಲ ಈಗಾಗಲೇ, ಏನು ಇಲ್ಲಿನ ಸೀಟ್ ಪಡ್ಕೊಳ್ಳಿಕ್ಕೆ ಇವೆಲ್ಲ ಮಾಡಿ ನಾನು ಮಾಡ್ತಾ ಇದ್ದೀನಿ, ಮುಸ್ಲಿಮರ ಜೊತೆಯಲ್ಲಿದ್ದೀನಿ, ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ತಮ್ಮ ಸೀಟ್ ಗಿಟ್ಟಿಸ್ಕೊಳ್ಳಿಕ್ಕೆ ಇದೆಲ್ಲ ಉದ್ದೇಶದಿಂದ ಮಾಡ್ತಾರೆ. ಈ ರೀತಿ ಸರಿಯಲ್ಲ. ಒಂದು ಸಮುದಾಯಕ್ಕೆಲ್ಲೋ ಒಂದು ಕಂಡೆ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿ ಆಗಬಾರ್ದಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಹಿರಿಯ ಮುಖಂಡರು ಕೂಡ ಇಲ್ಲ ಅವನು ಕೂಡ ಗೊತ್ತಿದೆ, ಅನಿವಾರ್ಯ ಅವನ ಜೊತೆಯಲ್ಲಿ ತಿರ್ತಾ ಇದ್ದಾನೆ. ನಮ್ಮ ಸಮುದಾಯದ ಹುಡುಗರು ಒಂದು ಆಸೆ ಇಟ್ಟುಕೊಂಡು ಏನಾದರೂ ಮಾಡಬಹುದು ಎಂಬ ಉದ್ದೇಶದಿಂದ ಆಸೆ ಇಟ್ಟುಕೊಂಡು ಅವರ ಹಿಂದೆ ಬೆಂಬಲ ತಿರುಗ್ತಾ ಇದ್ದಾರೆ. ಆದರೆ ಅದರಿಂದ ಅವರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡೋಕ್ಕೆ ಆಗೋದಿಲ್ಲ. ಅವನು ಹಿಟ್ಲರ್ ಥರ ಅವನು ಇಲ್ಲಿ ರಾಜಕೀಯ ಮಾಡ್ತಿದ್ದಾನೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಕೊಡೋದಿಲ್ಲ. ಸುಧಾರಿಸ್ಕೊಂಡು ಹೋಗೋದಿದ್ರೆ ನಡೆಸ್ಕೊಂಡು ಹೋಗಿ. ಇಲ್ಲದ್ರೆ ನಿನ್ನ ಕ್ಷೇತ್ರ ಯಾವುದು? ನಿಮಗೆ ರಾಯಚೂರಿಗೆ ಬಿಟ್ಟು ಕೊಟ್ಟಿಲ್ಲ, ನಿಮಗೆ ಬಿಟ್ಟು ಕೊಟ್ಟಿದ್ದು ಮಾನ್ವಿ ಬಿಟ್ಟು ಕೊಟ್ಟಿದ್ವಿ. ಮಾನ್ವಿ ಜವಾಬ್ದಾರಿ ಮಾನ್ವಿ ನೋಡ್ಕೋಬೇಕು. ಎರಡು ಗುಂಪುಗಳ ನಡುವೆ ರಾಯಚೂರು ಕಾಂಗ್ರೆಸ್ ಛಿದ್ರ ಆಗಿಬಿಟ್ಟಿದೆ. ರಾಯಚೂರಲ್ಲಿ ನಮಗಿಂತ ಮುಂದೆ ಇಲ್ಲಿ ಹೋಗಿದ್ದೇನೆ ಫೋಟೋಗಳು ವಿಡಿಯೋ ತಿರುಚಿ ಹಿರಿಯ ನಾಯಕರು DK ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ಇಲ್ಲಿ ರಾಯಚೂರಿನ ಪರಿಸ್ಥಿತಿ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ. ಇಷ್ಟು ದಿನ ನಾನು ಜೊತೆಯಲ್ಲೇ ಇದ್ದೀನಿ, ಜೊತೆಯಲ್ಲಿ ಇಟ್ಕೊಂಡು ಸಲಹೆ ಮಾಡ್ಕೊಂತ ಹೇಳ್ತಾ ಬಂದರೆ, ಆದರೂ ಕೂಡ ನಿನ್ನ ವರ್ತನೆಯನ್ನು ಬದಲಾವಣೆ ಮಾಡಿಲ್ಲ. ನಿನ್ನ ವರ್ತನೆ ಹಿಟ್ಲರ್ ಆಗಿ ನಡೆಸಿಕೊಂಡು ಹೋಗ್ತಾ ಇದೆ. ಇದು ರಾಜ್ಯದ ಜನರಿಗೆ ನಾನು ಕೆಲವು ದಿನಗಳಲ್ಲಿ ಇದರ ಬಗ್ಗೆ ನಾನು ಒಂದು ದೂರನ್ನು ಕೊಡಲಿದ್ದೇನೆ. ಈ ರೀತಿಯನ್ನು ಇಲ್ಲಿಂದ ತಪ್ಪಿಸಲಿಲ್ಲದರೆ ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಕುಸಿತದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜನಗಣತಿ ಎಂಬುದು ದೇಶದ ಅಭಿವೃದ್ಧಿ, ಪ್ರಗತಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವ ಬುನಾದಿಯಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿಲ್ ಮೊಹಪಾತ್ರ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದ ಭಾರತದ ಜನಗಣತಿ 2027ರ ಅಂಗವಾಗಿ ಗಣಾಧಿಕಾರರಿಗೆ ಹಾಗೂ ಮೇಲ್ವಿಚಾರಕರಿಗೆ ಮೊದಲನೇ ಹಂತದ ತರಬೇತಿ ಕಾರ್ಯಾಗಾರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗಣತಿ ಎಂಬುದು ಸರ್ಕಾರದ ಒಂದು ಕಾರ್ಯಚಟುವಟಿಕೆ ಅಲ್ಲ, ಇದು ದೇಶದ ಸಮಗ್ರ ಅಭಿವೃದ್ಧಿಗೆ ಕಡ್ಡಾಯವಾಗಿ ಬೇಕಿರುವ ಅಂಕಿಅಂಶಗಳಾಗಿವೆ. ಗಣತಿ ಎಂಬುದು ಈಗಿನ ಚಟುವಟಿಕೆ ಅಲ್ಲ, ಪ್ರಾಚೀನ ಕಾಲದ ವೇದಗಳಲ್ಲಿಯೂ ಗಣತಿಯ ಬಗ್ಗೆ ಉಲ್ಲೇಖವಿದೆ ಎಂದರು. ಗಣತಿಗಳು ಪ್ರತಿ 10 ವರ್ಷಗಳೊಮ್ಮೆ ಆಗುತ್ತದೆ. ಅದರಂತೆ 2011ರಲ್ಲಿ ಜನಗಣತಿ ಆಗಿತ್ತು. ನಂತರ 2021ರಲ್ಲಿ ಜನಗಣತಿ ಆಗಬೇಕಿತ್ತು. ಆದರೆ ಕೋವಿಡ್ ಸಂದರ್ಭದ ಇರುವುದರಿಂದ ಆಗಿರಲಿಲ್ಲ. ಇದೀಗ 15 ವರ್ಷಗಳ ನಂತರ ಜನಗಣತಿ ಆರಂಭವಾಗುತ್ತಿದ್ದು, ಪ್ರತಿಯೊಬ್ಬ ಗಣತಿದಾರರ ಮತ್ತು ಮೇಲ್ವಿಚಾರಕ್ಕೂ ಶ್ರಮ ವಹಿಸಿ ನಿಷ್ಠೆಯಂತೆ ಗಣತಿ ಕಾರ್ಯವನ್ನು ಮಾಡಬೇಕು ಎಂದರು. ಇಂದಿನಿಂದ 45 ದಿನಗಳವರೆಗೆ ಮನೆಗಳಿಗೆ ಗಣತಿದಾರರು ಹೋಗಿ ಕಟ್ಟಡಗಳು, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ, ಕುಟುಂಬಗಳ ಬದುಕಿನ ಅಂಶಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ನಂತರ ಮಾಹಿತಿಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತದೆ. ಈ ವರದಿಯನ್ನು ಆಧರಿಸಿ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ದೇಶವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ದೇಶದಲ್ಲಿ ಮೊದಲ ಬಾರಿಗೆ 1877ರಲ್ಲಿ ಜನಗಣತಿಯನ್ನು ಮಾಡಲಾಗಿತ್ತು. ಅದು ದಾಖಲೆ ಗಣತಿಯಾಗಿತ್ತು. ನಂತರ 1921ರಲ್ಲಿ ಮಾದರಿ ಗಣತಿಯಾಗಿದ್ದು 2021ಕ್ಕೆ ಮಾದರಿ ಗಣತಿಯ 100 ವರ್ಷಗಳನ್ನು ಪೂರ್ಣಗೊಳಿಸಿದ್ದು, ಅದಾದ ನಂತರ ಇದೀಗ ಮತ್ತೆ ಜನಗಣತಿ ಆರಂಭವಾಗುತ್ತಿದೆ. ಈ ಬಾರಿ ಗಣತಿ ಡಿಜಿಟಲ್ ಆಗಿರುತ್ತದೆ ಎಂದು ತಿಳಿಸಿದರು. ಗಣತಿ ಕಾರ್ಯ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಯಾರು ಕೂಡ ನಿರ್ಲಕ್ಷ್ಯ ವಹಿಸದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇ ನನ್ನ ಅಂಬಲಿ, ನೀರು ಶಿವ ನೀರದಿರು ಶಿವ. ನಾವು ಜನಗಣತಿ ಶುರು ಮಾಡ್ತೀವಿ, ಪಾಪ್ಯುಲೇಷನ್ ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಈಗಾಗಲೇ ಅಥವಾ ಅರ್ಥ ಮಾಡ್ಬೋದು ಎಷ್ಟು ಇಂಪಾರ್ಟೆಂಟ್ ಇದೆ ಒಂದು ಚಟುವಟಿಕೆ. ನಗರ ಪ್ರದೇಶದಲ್ಲಿ ಎಲ್ಲಿ ಏನೇನು ಸೌಕರ್ಯಗಳಿದೆ, ಎಷ್ಟು ಜನರ ರೂಪಾಯಿ ಒಂದು ದಾರಿ. ಪಾಯಿಂಟ್ ನಂಬರ್, ಅದು ಪ್ರಮುಖ ಕಾರ್ಯ ನಂಬರ್ 1.
ಎರಡನೇ ಕಾರಣ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾವುದೋ ಒಂದು ನಮ್ಮೆಲ್ಲರಿಗೂ ಗೊತ್ತಿದೆ, ಡೆಮೋಕ್ರಸಿಯಲ್ಲಿ ನಮ್ಮದು ಒಂದು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಪ್ರತಿಯೊಂದು ಬಡವರಿಂದ ಹಿಡಿದು ಅಸಹಾಯ ದುರ್ಬಲರಿಂದ ಹಿಡಿದು ಎಲ್ಲರಿಗೆ ಒಂದು ವೋಟಿಂಗ್ ರೈಟ್ ಇದೆ ಅಲ್ವಾ. ಯಾವುದು ಹಕ್ಕು ಇಲ್ಲದೆ ಕೂಡ ನಮ್ಮ ಸಂವಿಧಾನ, ನಮ್ಮ ಕಾನೂನು ನಮಗೆ ಕೆಲವು ಮೂಲಭೂತ ಮೌಲಿಕ ಹಕ್ಕುಗಳು ವೋಟಿಂಗ್ ಮತದಾರರ ಹಕ್ಕನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕರೆಕ್ಟಾಗಿ ಒದಗಿಸಬೇಕಿದ್ರೆ ಪ್ರತಿಯೊಂದು ಅವರು ವಿಚಾರ ಅವರಿಗೆ ಒದಗಿಸಬೇಕಿದ್ರೆ ಈ ಸೆನ್ಸಸ್ ಭಾಗ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೂಡ ತಾವೆಲ್ಲ ಪೇಪರ್ಸ್ ಓದಬಹುದು. ಡಿಲಿಮಿಟೇಷನ್ ಮರುವಿಭಜನೆ, ಆ ಡಿಲಿಮಿಟೇಷನ್ಗೆ ಕೂಡ ಇದು ಒಂದು ಬುನಿಯಾದಿ ಫೌಂಡೇಶನ್. ಸೆನ್ಸಸ್ ಡೇಟಾ ಇಲ್ಲದೆ ಸ್ವಲ್ಪ ಒಂದು 70-75 ವರ್ಷಗಳಲ್ಲಿ ನಾವು ಸ್ವತಂತ್ರ ಆಗಿ ಈಗಾಗಲೇ ಅವ್ರು ಬಿಟ್ಟಾದ್ರೆ ಕೈ ನಮ್ಮೆಲ್ಲರಿಗೆ ಯಾಕೆ ನಾವು ಸೇರಿದರೆ ಮತ್ತು ಯಾಕೆ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೇನೆ. ಸ್ವಲ್ಪ ಈಗ ಟೆಕ್ನಿಕಲ್ ಆಗಿ ಸುಮಾರು 4 ಚಾಪ್ಟರ್ಸ್ಗಳು ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 4 ಚಾಪ್ಟರ್ಸ್ ಸೆನ್ಸಸ್ ಕವರ್ ಮಾಡ್ತಾರೆ. ನಮ್ಮ ಹತ್ರ ಒಳ್ಳೆಯ ಸ್ಟ್ರಾಂಗ್ ಫೀಲ್ಡ್ ಟೀಮ್ ಇದೆ. ಒಟ್ಟಾಗಿ ಒಂದು 8 ಮಹಾನಗರ ಪಾಲಿಕೆ ಮಾತ್ರ ಸೆನ್ಸಸ್ಗೆ ರಿಲೇಟೆಡ್ ಆಗಿರ್ತಾರೆ. ಅದೇ ರೀತಿ ಜಿಲ್ಲಾಡಳಿತ ಕೂಡ DLFT ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಕೂಡ ನೇಮಕ ಆಗಿದೆ. ಸೊ ಅವರು ನಮಗೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಟೀಮ್ ಕೂಡ ಪ್ರತಿಯೊಂದು ಹಂತದಲ್ಲಿ ನಮಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಗೈಡೆನ್ಸ್ ಕೊಡ್ತಕ್ಕಂಥ ಮತ್ತು ಮೆಂಬರ್ಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ತಮಗೆಲ್ಲ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಅವರು ಡಿಟೇಲ್ ಆಗಿ ನಮಗೆ ಟೆಕ್ನಿಕಲ್ಲು ಮತ್ತು ಹ್ಯಾಂಡ್ಸ್ ಆನ್ ಎಲ್ಲ ಕೊಡ್ತಾರೆ. ನಾನು ಸಂಕ್ಷಿಪ್ತವಾಗಿ ನಮಗೆ ಬರೀ ಸೆನ್ಸಸ್ ಜನಗಣತಿ ಏನೊಂದು ಇತಿಹಾಸ ಇದೆ, ಯಾಕೆ ಒಂದು ಇಷ್ಟೊಂದು ಪ್ರಮುಖವಾದ ವಿಚಾರ ಅಂತ ಹೇಳ್ಬಯಸ್ತೇನೆ. ಪಾಯಿಂಟ್ ನಂಬರ್ 1 ನಾವು ಏನು ಗಮನಿಸಬೇಕು, ಈ ಜನಗಣತಿ ಒಂದು ಆಧುನಿಕ ವಿಚಾರ ಅಲ್ಲ. ನಾವೆಲ್ಲ ಇತಿಹಾಸ ನೋಡಿದ್ರೆ ಕೌಟಿಲ್ಯ ಒಂದು ಅರ್ಥಶಾಸ್ತ್ರದಲ್ಲಿ ಕೂಡ ಜನಗಣತಿ ಬಗ್ಗೆ ಮೆನ್ಷನ್ ಇದೆ. 5ನೇ ಅಧ್ಯಾಯದಲ್ಲಿ ಮೆನ್ಷನ್ ಇದೆ. ಇನ್ಫ್ಯಾಕ್ಟ್ ಋಗ್ವೇದ ಯಾವುದು ಒಂದು ಅತಿ ಹಳೆಯ ವೇದ ನಾವು ಗೌರವಿಸ್ತೇವೆ, ಓದ್ತೇವೆ, ಅದರಲ್ಲಿ ಕೂಡ ಈ ಜನಗಣತಿ ಬಗ್ಗೆ ಮೆನ್ಷನ್ ಇದೆ. ಯಾಕೆ ಅಂದರೆ ಈ ಜನಗಣತಿ ಬರೀ ಒಂದು ಅಂಕಿಅಂಶಗಳು ಅಥವಾ ಫ್ಯಾಕ್ಟ್ ಫೈಂಡಿಂಗು, ನಂಬರ್ಸ್ ಫೈಂಡಿಂಗು, ಸಂಖ್ಯೆಗಳ ವಿಚಾರ ಆಗಿ ಸೀಮಿತವಾಗಿ ಇರುವುದಿಲ್ಲ. ಈ ಜನಗಣತಿ ಅಂದರೆ ಇದು ನಮ್ಮ ದೇಶದ ಪ್ರಗತಿ, ಅಭಿವೃದ್ಧಿ, ರೀಪ್ರೆಸೆಂಟೇಷನ್, ಪ್ರಜಾಪ್ರತಿನಿಧಿಗಳಿಗೆ ಹೇಗೆ ರಿಪ್ರೆಸೆಂಟೇಷನ್ ಇದೆ ಮತ್ತು ನಮ್ಮ ಎಲ್ಲ ರೀತಿಯ ಕಲ್ಯಾಣ ಯೋಜನೆಗಳನ್ನು ಒಂದು ಕೊಡ್ತಾರೆ. ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು ಡೆಕೆನಿಯಲ್ ಸೇರಿದೆ ಮತ್ತೊಂದು ದಶಕಕ್ಕೆ ಆಗಿರುವಂಥ ವಿಚಾರ. ಆದರೂ ಲಾಸ್ಟ್ ಸೆನ್ಸಸ್ ನಮಗೆ ಆಗಿರೋದು 2011 ಲಾಸ್ಟ್ ಸೆನ್ಸಸ್ ಆಗಿದೆ. ಈ ಸಂದರ್ಭದಲ್ಲಿ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ, ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶೇವಂತಿಗೇರ, ವಲಯ ಆಯುಕ್ತ ಮಲ್ಲಿಕಾರ್ಜುನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಕಂದಾಯ ಅಧಿಕಾರಿಗಳಾದ ರವಿ ಎಸ್ ಅಂಗಡಿ, ಸಂಚಾಲನ್ ಸೇರಿದಂತೆ ಅನೇಕರಿದ್ದರು. 4 ಕಾರ್ಮಿಕ ಸಮಿತಿಗಳಿಗೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಜಾರಿಗೆ ತರುತ್ತಿರುವುದನ್ನು ವಿರೋಧಿಸಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿಯಿಂದ ಕರಾಳ ದಿನ ಆಚರಣೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಕಾರ್ಮಿಕ ಸಮಿತಿಗಳಿಗೆ ನಿಯಮಗಳನ್ನು ಜಾರಿಗೊಳಿಸಿರುವುದನ್ನು ಖಂಡಿಸಿದರು. 4 ಕಾರ್ಮಿಕ ಸಂಘಟನೆಗಳಲ್ಲಿ ಸಂಘಟನೆಗೆ ಕಠಿಣ ನಿಯಮಗಳು ಏರುವುದು ನೋಂದಣಿ ಕಷ್ಟಕರ ಅಲ್ಲದೆ ರಾದಂತಿ ಸುಲಭವಾಗಲಿದೆ. ಉದ್ಯೋಗದಾತರ ಕಾನೂನುಗಳ ಉಲ್ಲಂಘನೆಗಳನ್ನು ಅಪರಾಧವಲ್ಲದಂತೆ ಮಾಡುವುದಾಗಿ ಇದರ ಉದ್ದೇಶವಾಗಿದ್ದು ವಿರೋಧ ವ್ಯಕ್ತಪಡಿಸಿದರು. ಈ ನಿಯಮಗಳಿಂದ ಕಾರ್ಮಿಕ ಸಂಘಟನೆಗಳ ಚಟುವಟಿಕೆಗಳನ್ನು ಅಪರಾಧೀಕರಣ ಎಂದು ಬಿಂಬಿಸಲಾಗುತ್ತದೆ. ಕೆಲಸದ ಗಂಟೆಗಳಿಗೆ ಮಿತಿ ಇಲ್ಲದಂತೆ ಮಾಡುವುದಾಗಿ ಮುಷ್ಕರ ಹಕ್ಕು ಅಸಾಧ್ಯವಾಗುತ್ತದೆ. ಕಾಯಂ ಅವಧಿ ಉದ್ಯೋಗಗಳನ್ನು ಇಲ್ಲವಾಗಿಸುವಂತೆ ಮಾಡುವುದರ ಇದರ ಉದ್ದೇಶವಾಗಿದೆ ಎಂದು ವಿರೋಧಿಸಿದರು. ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದು, ಕನಿಷ್ಠ ವೇತನವನ್ನು ಬಡತನ ರೇಖೆಗಿಂತ ಕಡಿಮೆ ಮಟ್ಟದಲ್ಲಿ ನಿಗದಿ ಮಾಡುವುದು, ಕಾಯಂಯೇತರ ಕಾರ್ಮಿಕರಿಗೆ ಹಕ್ಕುಗಳನ್ನು ಇಲ್ಲದಂತೆ ಮಾಡುವುದರ ಇದರ ಉದ್ದೇಶವಾಗಿದೆ ಎಂದು ದೂರಿದರು. ಕಾರ್ಮಿಕರಿಗೆ ಸುರಕ್ಷಿತ ನಿಯಮಗಳನ್ನು ಕಡಿಮೆ ಮಾಡುವುದಾಗಿ ಈ ಎಲ್ಲಾ ಕಾರ್ಮಿಕ ವಿರೋಧಿ ಅಂಶಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಸಮಿತಿಗಳು ಭಾರತೀಯ ಸಂವಿಧಾನದ
ಆತ್ಮಕ್ಕೂ ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳಿಗೆ ಹಾಗೂ ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ದೂರಿದರು. ಏಪ್ರಿಲ್ 1ರಂದು ಕಾರ್ಮಿಕರು ಕಪ್ಪು ಬ್ಯಾಡ್ಜ್ ಧರಿಸುವ ಮುಖಾಂತರ ಕರಾಳ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. JCTU जिंदाबाद 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 JCTU जिंदाबाद 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 लेबर कोड्ಗಳು ವಾಪಸ್ ಆಗಲಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ ನಮ್ಮ ಸದಕ್ಕೆ जिंदाबाद 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 JCTU जिंदाबाद 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 JCTU जिंदाबाद 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 लेबर कोड्ಗಳು ವಾಪಸ್ ಆಗಲಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ ನಮ್ಮ ಸದಕ್ಕೆ जिंदाबाद 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 JCTU जिंदाबाद 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 JCTU जिंदाबाद 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 लेबर कोड्ಗಳು ವಾಪಸ್ ಆಗಲಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ ನಮ್ಮ ಸದಕ್ಕೆ जिंदाबाद 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 JCTU जिंदाबाद 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 JCTU जिंदाबाद 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 लेबर कोड्ಗಳು ವಾಪಸ್ ಆಗಲಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ ನಮ್ಮ ಸದಕ್ಕೆ ಪ್ರತಿಭಟನೆ ನೇತೃತ್ವವನ್ನು ಮುಖಂಡರಾದ ಡಿ.ಎಸ್. ಶರಣಬಸವ, ಎನ್.ಎಸ್. ವೀರೇಶ್, ಅಜೀರ್ ಜಾಯಿಂಗಿದರ್, ಎಚ್. ಪದ್ಮಾ, ಗುರುರಾಜ್ ದೇಸಾಯಿ, ಮಹೇಶ್ ಚಿಕಲ್ಪರ್ವಿ, ಗುರುಮುಕ್ತಿ, ಸಂತೋಷಿ, ಕೆ.ಜಿ. ವೀರೇಶ್, ಜಿಲಾಲಿ ಪಾಷಾ, ಗೋಕುರಮ್ಮ, ರಾಘವೇಂದ್ರ, ಚೆನ್ನಬಸವ, ಶರಣು ಆರೋಲಿ, ತೋಟಯ್ಯ, ರಾಜಶೇಖರ್ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್.ಎಸ್. ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗನೀಸ್ಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ, ಲೋಹಿಯ ಪ್ರತಿಷ್ಠಾನ ಹಾಗೂ ರಂಗಾಯಣ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏಪ್ರಿಲ್ 3ರಂದು ಸಂಜೆ 6:30ಕ್ಕೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಲಾಚಕ್ರ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮರಾಠಿ ಮೂಲದ ಜಯವಂತ ದಳ್ವಿ ಅವರ ಕೃತಿಯನ್ನು ಎಚ್.ಕೆ. ಕಕ್ಕೇರ ಕನ್ನಡಕ್ಕೆ ಅನುವಾದಿಸಿದ್ದು, ನಾಟಕಕ್ಕೆ ಹುಲಿಗಪ್ಪ ಕಟ್ಟಿಮನಿ ವಿನ್ಯಾಸ ಹಾಗೂ ನಿರ್ದೇಶನ ನೀಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ. ವೆಂಕಟೇಶ್ ಸಿಂಗ್ ಉದ್ಘಾಟಿಸಲಿದ್ದು, ವೀರ ಹನುಮಾನ್ ಅಧ್ಯಕ್ಷ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ನಾಗರಿಕರಾದ ಬಸವರಾಜ್ ಕಳಸ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರದೇವಿ ಮಠಪತಿ, ಕಲಬುರಗಿ ರಂಗಾಯಣದ ಸುಜಾತ ಜಂಗಮಶೆಟ್ಟಿ ಹಾಗೂ ಲೋಹಿಯ ಪ್ರತಿಷ್ಠಾನದ ನಿಕಟಪೂರ್ವ ಅಧ್ಯಕ್ಷ ಭೀಮನಗೌಡ ಇಟ್ಟಿಗಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಕೆ. ಗಿರಿಜಾ ರಾಜಶೇಖರ್ ಹಾಗೂ ರಂಗಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತಿ ಇರಲಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಿಸಲು ಮನವಿ ಮಾಡಿದರು. ಪ್ರತಿಷ್ಠಾನ ರಾಯಚೂರು ಹಾಗೂ ರಂಗಾಯಣ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 3/4/2026ರಂದು ಸಂಜೆ 6:30 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಕಲಬುರಗಿ ರಂಗಾಯಣ ಪ್ರಸ್ತುತಪಡಿಸುತ್ತಿರುವ ನಾಟಕ ಕಾಲಚಕ್ರ. ಈ ನಾಟಕ ಮರಾಠಿ ಮೂಲ, ಜಯವಂತ್ ದಳ್ವಿ, ಕನ್ನಡಕ್ಕೆ ಅನುವಾದ ಎಚ್.ಕೆ. ಕಕ್ಕೇರ, ವಿನ್ಯಾಸ ಮತ್ತು ನಿರ್ದೇಶನವನ್ನು ಹುಲಿಗಪ್ಪ ಕಟ್ಟಿಮನಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಬಿ. ವೆಂಕಟೇಶ್ ಸಿಂಗ್, ಆಯುಕ್ತರು, ಮಾಹಿತಿ ಹಕ್ಕು ಆಯೋಗ, ಗುಲ್ಬರ್ಗ ಪೀಠ ಕಲಬುರಗಿ, ಈ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೀರ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀ ಬಸವರಾಜ ಕಳಸ ಹಿರಿಯ ನಾಗರಿಕರು ರಾಯಚೂರು, ಶ್ರೀಮತಿ ಉತ್ತರಾದೇವಿ ಮಠಪತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀಮತಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ನಿರ್ದೇಶಕರು ರಂಗಾಯಣ ಕಲಬುರ್ಗಿ, ಶ್ರೀ ಭೀಮನಗೌಡ ಇಟಗಿ ನಿಕಟಪೂರ್ವ ಅಧ್ಯಕ್ಷರು ಲೋಹಿಯಾ ಪ್ರತಿಷ್ಠಾನ ರಾಯಚೂರು, ಶ್ರೀಮತಿ ಕೆ ಗಿರಿಜಾ ರಾಜಶೇಖರ್ ಅಧ್ಯಕ್ಷರು ಲೋಹಿಯಾ ಪ್ರತಿಷ್ಠಾನ ರಾಯಚೂರು, ಶ್ರೀ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಕಾಲಚಕ್ರ ನಾಟಕ ಮರಾಠಿ ರಂಗಭೂಮಿಯ ಖ್ಯಾತ ನಾಟಕಕಾರ ಜಯವಂತ್ ದಳ್ಳಿ ಅವರು ರಚಿಸಿದ ಎಚ್.ಕೆ. ಕರ್ಕೇರ್ ಅವರ ಕನ್ನಡಕ್ಕೆ ಅನುವಾದಿಸಿದ ಕಾಲಚಕ್ರ ನಾಟಕವು ಮನೆ ಮನೆಯ ಕಥೆಯಾಗಿದೆ. ಈ ನಾಟಕದ ಮುಖ್ಯ ಕೇಂದ್ರ ಬಿಂದು ವೃದ್ಧ ದಂಪತಿಗಳು ಹಾಗೂ ಅವರ ಇಬ್ಬರ ಗಂಡು ಮಕ್ಕಳು. ಕಾಯಿಲೆಯಿಂದ ನರಳುತ್ತಿರುವ ತಾಯಿ ತಂದೆಯವರನ್ನು ಮಕ್ಕಳು ನಿರ್ಲಕ್ಷಿಸುತ್ತಾರೆ. ಇದನ್ನರಿತ ವೃದ್ಧ ತಂದೆ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೊಡುತ್ತಾರೆ. ಯಾರಿಗೆ ಮಕ್ಕಳಿಲ್ಲವೋ ಅಂತವರು ಮಕ್ಕಳನ್ನು ದತ್ತು ತೆಗೆದು. ಸುದ್ದಿಗೋಷ್ಠಿಯಲ್ಲಿ ಭೀಮನಗೌಡ ಇಟ್ಟಿಗೆ ಸೇರಿದಂತೆ ಅನೇಕರಿದ್ದರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಾರ್ಚ್ ತಿಂಗಳಿನ 21 ದಿನದ ಕಾಣಿಕೆ ಉಂಡಿ ಎಣಿಕೆ ಮುಕ್ತವಾಗಿದ್ದು ಕಳೆದ 21 ದಿನಗಳಲ್ಲಿ 2,28,28,737 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಾರ್ಚ್ ತಿಂಗಳಿನ ಈ 21 ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹರಿದು ಬಂದಿದ್ದು ಸಂಗ್ರಹವಾದ ಕಾಣಿಕೆಯಲ್ಲಿ 2,30,26,137 ರೂಪಾಯಿ ಕರೆನ್ಸಿ ನೋಟುಗಳು, 9,02,600 ರೂಪಾಯಿ ನಾಣ್ಯಗಳು ಸಂಗ್ರಹವಾಗಿದೆ. 14 ಗ್ರಾಂ ಚಿನ್ನ, 2,163 ಗ್ರಾಂ ಬೆಳ್ಳಿಯನ್ನು ಕಾಣಿಕೆ ರೂಪದಲ್ಲಿ ಭಕ್ತರು ನೀಡಿದ್ದಾರೆ. ಮಂತ್ರಾಲಯ ರಾಯರ ಮಠದಲ್ಲಿ ನಡೆಸಲಾದ ಉಂಡಿ ಎಣಿಕೆ ಕಾರ್ಯ ಮಂಗಳವಾರ ರಾತ್ರಿ ಮುಕ್ತಾಯವಾಗುತ್ತಿದ್ದು ಎಣಿಕೆ ಕಾರ್ಯದಲ್ಲಿ ಮಠದ 100 ಸಿಬ್ಬಂದಿ, ಭೋಜನ ಮಂಡಳಿ, ಭಕ್ತರು, ಕರ ಸೇವಕರು ಭಾಗವಹಿಸಿದ್ದರು. ರಾಜೇಂದ್ರಗಂಜ್ ವೃತ್ತದ ಹತ್ತಿರ ಮತ್ತು ಗೋಶಾಲ ರಸ್ತೆಯಲ್ಲಿರುವಂತಹ ಆಟೋ ಎಲ್ಪಿಜಿ ಪಂಪ್ಗಳು ಸಂಪೂರ್ಣ ಬಂದ್ ಆಗಿವೆ. ಘಟ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ಕಳೆದ 4-5 ದಿನಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ ವಾಹನಗಳ ಸರಬರಾಜು ವಿಳಂಬವಾಗಿದ್ದರಿಂದ ನಿತ್ಯವೂ ಆಟೋ ಚಾಲಕರು ಮೇಲೆ ತಮ್ಮ ಜೀವನವನ್ನು ನಡೆಸುತ್ತಿರುವಂತ ಆಟೋ ಚಾಲಕರ ಪರಿಸ್ಥಿತಿ ಕೇಳೋರೇ ಇಲ್ಲ ಎಂಬಂತಾಗಿದೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಟೋ ಚಾಲಕರಾದ ಶರಣಪ್ಪ ಅಲಿಫಿರ ಹಾಗೂ ಶಾಲಮರದವರು ಇರಾನ್, ಅಮೆರಿಕದ, ಇಸ್ರೇಲ್ಗಳಲ್ಲಿ ಯುದ್ಧಗಳ ನಡೆದ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಆಟೋ, ಎಲ್ಪಿಎಚ್ ಗ್ಯಾಸ್, ತರಕಾರಿ, ಕಿರಾಣಿ ಅಂಗಡಿ ಮತ್ತು ಮನೆ ಬಳಕೆ ವಸ್ತುಗಳ ದರಗಳು ಗಗನಕ್ಕೇರುವುದರಿಂದ ನಮ್ಮ ಬಡ ಜೀವಿಗಳು ಬದುಕುವುದಾದರೂ ಹೇಗೆ? ಸರ್, ಕಳೆದ 4-5 ದಿನಗಳಿಂದ ಬಾರದ ಆಟೋ ಎಲ್ಪಿಜಿ ಗ್ಯಾಸ್ನಿಂದ ನಿತ್ಯವೂ ಇದರಲ್ಲಿ ಜೀವನ ನಡೆಸುವವರ ಪಾಡೇನು ಸರ್? ಇದರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸಚಿವ ಶಾಸಕರು ಸ್ವಲ್ಪ ನಮ್ಮ ಕಡೆ ಗಮನಹರಿಸಿ ಸರ್ಕಾರಗಳೊಂದಿಗೆ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆದಷ್ಟು ಬೇಗ ನಮಗೆ ಗ್ಯಾಸಿನ ಪೂರೈಕೆ ಮಾಡುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಮುಸ್ಲಿಮರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಕ್ಷ, ರವಿ ಬೋಸ್ಲಾರ್ ಹಿಟ್ಲರನಂತೆ ವರ್ತನೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲೂ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿಸುವ ಹುನ್ನಾರ, ಬಶೀರುದ್ದೀನ್ ಆರೋಪ. ಜನಗಣತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು ಎಲ್ಲರ ಸಹಕಾರ ಅಗತ್ಯ, ಜುಬಿನ್ ಮೌನಪತ್ರ. ಕಾರ್ಮಿಕ ಸಂಹಿತೆ ರದ್ದುಪಡಿಸಲು ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆ. ಏಪ್ರಿಲ್ 3ರಂದು ಕಾಲಚಕ್ರ ನಾಟಕ ಪ್ರದರ್ಶನ, ರಂಗಸ್ವಾಮಿ.
ಮಂತ್ರಾಲಯದಲ್ಲಿ ಕಾಣಿಕೆ ಹುಂಡಿ ಎಣಿಕೆ 21 ದಿನದಲ್ಲಿ 2 ಕೋಟಿ ರೂಪಾಯಿ ಅಧಿಕ ಹಣ ಸಂಗ್ರಹ. ಬೀಕೋ ಎನ್ನುತ್ತಿರುವ ಆಟೋ ಎಲ್ಪಿಜಿ ಪಂಪ್ ಗ್ಯಾಸಿಗಾಗಿ ಕಾದು ಕುಳಿತಿರುವ ಆಟೋ ಚಾಲಕರು. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.